ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಈ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಪ್ರಾಯೋಜಕರು ಕೆಡಂ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್. ನವೋದ್ಯಮ ಅನ್ನೋದು ಕೇವಲ ಒಂದು ಕ್ಷೇತ್ರ ಅಲ್ಲ, ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆಯ ಮೂಲಕ ಕ್ರಾಂತಿಯನ್ನ ತರಬಲ್ಲ ಒಂದು ದೊಡ್ಡ ಶಕ್ತಿ. ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವಲ್ಲಿ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆಗೊಳಿಸುವಲ್ಲಿ ಸ್ಟಾರ್ಟ್ಅಪ್ಗಳ ಪಾತ್ರ ಬಹಳನೇ ದೊಡ್ಡದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 3 ಜನ ವಿಶೇಷ ಅತಿಥಿಗಳಿದ್ದಾರೆ. ಮೊದಲಿಗೆ ಮಿಸ್ಟರ್ ಮುತ್ತುಕೃಷ್ಣನ್. ಇವರು ಸೆಮಿ ಕಂಡಕ್ಟರ್ ಫ್ಯಾಬ್ಲೆಸ್ ಆಕ್ಸಿಲೇಟರ್ ಲ್ಯಾಬ್ ಸಫಲ್ನ ಮುಖ್ಯಸ್ಥರು. ಸರ್, ವೆಲ್ಕಮ್. ಥ್ಯಾಂಕ್ ಯು. ಹಾಗೂ ಡಾಕ್ಟರ್ ಶಿವಕುಮಾರ್, ಫೌಂಡರ್ ಆಫ್ ಭಾಷಿಣಿ ಆ್ಯಂಡ್ ರಾಘವೇರಾವ್. ಸರ್, ವೆಲ್ಕಮ್. ನಮಸ್ತೆ. ಹಾಗೂ ಮಿಸ್ಟರ್ ಅನಂತ್ ಕಿನ್ನನ್, ಸಿಇಒ ಆ್ಯಂಡ್ ಕೋ-ಫೌಂಡರ್ ಆಫ್ ಕ್ಯಾಲಿಗೋ ಟೆಕ್ನಾಲಜೀಸ್. ಸರ್, ವೆಲ್ಕಮ್. ನಮಸ್ಕಾರ. ಮುತ್ತುಕೃಷ್ಣನ್ ಸರ್, ಮೊದಲಿಗೆ ನಿಮಗೆ ಸುದೀರ್ಘವಾದ ಒಂದು 30 ವರ್ಷಗಳ ಅನುಭವ ಇದೆ ಈ ಫೀಲ್ಡ್ನಲ್ಲಿ, ಎಕ್ಸ್ಪರ್ಟೀಸ್ ಕೂಡ ನೀವು. ಸೊ ಫಸ್ಟ್ಲಿ, ವಾಟ್ ಈಸ್ ಸಫಲ್? ಹಾಗೆ ಒಂದು ಫ್ಯಾಬ್ಲೆಸ್ ಕಮ್ಯುನಿಟಿ ಅನ್ನೋ ಒಂದು ಟರ್ಮ್ ಇದೆ, ಅದ್ರ ಬಗ್ಗೆ ಹೇಳಿ. ಓಕೆ, ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಆ್ಯಂಡ್ ಟು ಟಿ ಚಂದನ ಅಭಿಮಾನಿಗಳು ನಮಸ್ಕಾರ. ಸಫಲ್ಗಿರುತ್ತೆ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್ ಟು ಸಪೋರ್ಟ್ semiconductor companies in the country, especially in the state of Karnataka. It comes under the ITBT Department of Science and Technology Ministry, so headed by Dr. Ashwathnarayan ji. So we have 25 companies so far we have selected and supporting these companies now. So what this department does is basically we take care of the initial capital problems which are faced by startups companies, like the 2 other guests who are joined us today to support them, those kind of companies. So fabless ngirutte, there are 2 types of factories which make there are chips going inside your phone. Roughly about 10 chips are there in each of those cell phones, and those chips, some of them will be designed in India, some of them will be designed abroad, but most of them are manufactured in a place called Taiwan. So about 50 to 60% of the chips in the worldwide is manufactured there. So they are called contract manufacturing. So that is also called fab. That is where the chips are fabricated. Whereas there are some companies like Intel, everybody knows that they design and also manufacture the chips inside. So that is called integrated design manufacturing. So a company which has a fab inside called IDM, companies which don't have that manufacturing capacity is called fabless. Okay. So you are less of fab. So all the fabless companies, they go to companies like this Taiwan manufacturers to make their chips which are designed by them. So if you see in today's panel, one of the company is part of our ecosystem supported by Government of Karnataka, with lot of support from industry associations like India Electronic Semiconductor Association. So Safal was actually an initiative between the Government of Karnataka and the IESA, and now even KEDM, the Karnataka Digital Economy Mission, is also supporting us, the Safal initiatives, with a lot of support from promoting the startup ecosystem across the state and even pan India. It's indeed a great initiative, sir. I'll come back to you again. Yeah. So, sir, ಶಿವಕುಮಾರ್ ಸರ್, ನಿಮಗೂ ಕೂಡ ಒಂದು IISc ಸೇವೆ ಸಲ್ಲಿಸಿದಂತಹ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಾ. PhD ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ ಪಡೆದಿದ್ದೀರಾ. ಭಾಷೆ, ಸಂಸ್ಕೃತಿ ಹಾಗೂ ತಂತ್ರಜ್ಞಾನ ಇವೆಲ್ಲವನ್ನು ಒಟ್ಟಿಗೆ ತರೋದಾಗಲಿ ಅಥವಾ ಹಿಡಿದಿಟ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟನೇ. ಸೊ ನಿಮ್ಮ ಭಾಷಿಣಿ ಮತ್ತು ರಾಘವೇರ ಅನ್ನೋ ಅದ್ಭುತವಾದ ಒಂದು ಇನಿಷಿಯೇಟಿವ್ ಅಥವಾ ಇನೋವೇಟಿವ್ ಐಡಿಯಾ ಹೇಗೆ ತಂದರೆ? ಇದಕ್ಕೆ ಇನ್ಸ್ಪಿರೇಷನ್ ಏನು? ನಾನು IBM ಸಂಸ್ಥೆಯಲ್ಲಿ ಕಂಪೈಲರ್ ಡಿಸೈನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ನಾವು ಜಾವಾ, C++ ಅನ್ನೋ ಲ್ಯಾಂಗ್ವೇಜಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ, ಮನುಷ್ಯರು ಮಾತಾಡೋಂತಹ ಭಾಷೆಗಳನ್ನೇ ಯಾಕೆ ಕಂಪ್ಯೂಟರ್ ಪ್ರೋಗ್ರಾಮಿಂಗಿಗೆ ಉಪಯೋಗಿಸೋಕ್ಕೆ ಆಗಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಅಲ್ಲಿ ನಾನು ಎನ್ಕೌಂಟರ್ ಆದಂತಹ ಒಂದು ರಿಸರ್ಚ್ ಪೇಪರ್, ಒಬ್ಬ ನಾಸಾ ಸೈಂಟಿಸ್ಟ್ ಏನು ಬರೀತಾರೆ ಅಂತಂದರೆ, ಆಬ್ವಿಯಸ್ ಕಾರಣ ಏನು ಅಂದರೆ ನಮ್ಮ ಹ್ಯೂಮನ್ ಲ್ಯಾಂಗ್ವೇಜಸ್ಗೆ ಮ್ಯಾಥಮ್ಯಾಟಿಕಲಿ ರಿಗರಸ್ ಗ್ರಾಮರ್ ಇರಲ್ಲ.
ನಾವೊಂದು ಕಂಪೈಲರ್ ಡಿಸೈನ್ ಮಾಡಬೇಕು ಅಂದರೆ ಅದಕ್ಕೆ ಬ್ಯಾಕಸ್ ನಾರ್ ಫಾರ್ಮಲ್ಲಿ ಗ್ರಾಮರ್ ಇರಬೇಕಾಗತ್ತೆ. ಸೊ ಇಂಗ್ಲೀಷ್ ಆಗಲಿ ಅಥವಾ ನಮ್ಮ ಭಾಷೆಗಳಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಬೇರೆ ಮ್ಯಾಥಮ್ಯಾಟಿಕಲಿ ರಿಗರಸ್ ಲ್ಯಾಂಗ್ವೇಜಸ್ ಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿ ಉಪಯೋಗಿಸ್ಕೊಳ್ತೇವೆ. ಬಟ್ ಆಶ್ಚರ್ಯವಾದಂತಹ ಒಂದು ಸಂಗತಿ ನನಗೆ ಆ ಸಂದರ್ಭದಲ್ಲಿ ಏನು ತಿಳಿದು ಬಂತು ಅಂತಂದರೆ, ಒಬ್ಬ ನಾಸಾ ಸೈಂಟಿಸ್ಟ್ ಒಂದು ಪೇಪರಲ್ಲಿ ಬರೀತಾರೆ, 2500 ವರ್ಷಗಳ ಹಿಂದೆಯೇ ಒಂದು ಮಾನವ ಭಾಷೆ ಇತ್ತು, ಅದಕ್ಕೆ ಗ್ರಾಮರ್ ಸಂಪೂರ್ಣವಾಗಿ ಬ್ಯಾಕಸ್ ನಾರ್ಮ್ ಫಾರ್ಮಲ್ ಇದೆ ಅಂತ. ಅದು ಪಾಣಿನಿ ಅಷ್ಟಾಧ್ಯಾಯಿ. ನನಗೆ ಮೈಯೆಲ್ಲ ರೋಮಾಂಚನ. ಸಂಸ್ಕೃತದ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ, ಅದ್ರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಅಭಿಮಾನ ಇದೆ. ಹೌದು. ಬಟ್ ಆ್ಯಸ್ ಎನ್ ಇಂಜಿನಿಯರ್ ಈ ರೀತಿಯಾದ ಒಂದು ಸಂಗತಿ, ಒಬ್ಬ ಕಂಪೈಲರ್ ಡಿಸೈನರ್ಗೆ ಈ ಸಂಗತಿ ಹೇಳಿದಾಗ, ನಮ್ಮ ಭಾಷೆಗಳಲ್ಲಿ ಇಷ್ಟು ಶ್ರೀಮಂತಿಕೆ ಇದೆಯಾ, ಸಂಸ್ಕೃತದಿಂದನೇ ನಮ್ಮ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ನಮ್ಮೆಲ್ಲ ಭಾಷೆಗಳು. ಸೊ ಹಾಗಾಗಿ ಲ್ಯಾಂಗ್ವೇಜ್ ಟೆಕ್ನಾಲಜೀಸ್ ಮೇಲೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ದೇವರ ಕೃಪೆಯಿಂದ PhD ಮಾಡೋ ಅವಕಾಶ ಸಿಕ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ಆಗ ಪ್ರೊಫೆಸರ್ AG ರಾಮಕೃಷ್ಣನ್ ಅವರು ಆ ಟೈಮ್ಗೆ ಸಾಕಷ್ಟು ಡೀಪಾಗಿ ಲ್ಯಾಂಗ್ವೇಜ್ ಟೆಕ್ನಾಲಜೀಸ್ ಮೇಲೆ ರಿಸರ್ಚ್ ಮಾಡ್ತಿದ್ರು. ಅವ್ರ ಅಂಡರಲ್ಲಿ PhD ಮಾಡೋ ಅಂಥ ಸೌಭಾಗ್ಯ ಸಿಕ್ತು. IISc ಅಗಾಧವಾದಂತಹ ಎಕ್ಸ್ಪರ್ಟೀಸು ಪ್ಲಸ್ IBM ಸಂಸ್ಥೆಯಲ್ಲಿ ನಾನು ಮಾಡಿದಂತಹ 15 ವರ್ಷದ ಎಕ್ಸ್ಪೀರಿಯೆನ್ಸ್, ಇವೆರಡು ಜೊತೆಗೂಡಿದಾಗ ನಾವು ಗಿಫ್ಟ್ ಆಫ್ ನ್ಯೂ ಅಬಿಲಿಟೀಸ್ ಅಂತ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ವಿ. ಅಂದರೆ ಈಗ ಯಾವುದಾದ್ರೂ ಒಂದು ಪ್ರಿಂಟೆಡ್ ಮ್ಯಾಟರ್ನ ನಾವು ಒಂದು ಬ್ಲೈಂಡ್ ಪರ್ಸನ್ಗೆ ಕೊಟ್ಟಾಗ ಇಟ್ಸ್ ಆಫ್ ನೋ ಯೂಸ್ ಅಲ್ವಾ, ಅದು ಬ್ರೈಲಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಉಪಯೋಗ ಆಗುತ್ತೆ. ಸೊ ನಾವೇನು ಒಂದು ಪ್ರಾಜೆಕ್ಟ್ ನನ್ನ PhD ಅಂಡರಲ್ಲಿ ಏನು ತೊಗೊಂಡ್ವಿ ಅಂದರೆ, ಅವರು ತಮ್ಮ ಮೊಬೈಲಿಂದ ಅದನ್ನು ಫೋಟೋ ತೊಗೊಂಡು ಅಲ್ಲಿ OCR ಮತ್ತು TTS ಅಂತ 2 ತಂತ್ರಾಂಶಗಳು, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಅದೇನು ಮಾಡುತ್ತೆ ಅಂದರೆ ಇಮೇಜ್ನಿಂದ ಟೆಕ್ಸ್ಟ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅದಾದ ನಂತರ ಟೆಕ್ಸ್ಟ್ ಟು ಸ್ಪೀಚ್, ಟೆಕ್ಸ್ಟನ್ನ ಆಡಿಯೋ ರೂಪಕ್ಕೆ ಕನ್ವರ್ಟ್ ಮಾಡುವಂಥದ್ದು. ಈ 2 ತಂತ್ರಾಂಶಗಳ ಉಪಯೋಗದಿಂದ ಬ್ಲೈಂಡ್ ಪರ್ಸನ್ಗೆ ಅದು ಓದಿ ಹೇಳುತ್ತೆ. ಸೊ ಆ ಪ್ರಾಜೆಕ್ಟ್ನ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಅದು ಹಲವಾರು ಬ್ಲೈಂಡ್ ಪೀಪಲ್ಗೆ ಹೆಲ್ಪ್ ಆಯಿತು. ಉದಾಹರಣೆಗೆ ವರ್ತ್ ಟ್ರಸ್ಟ್ ಅಂತ ಚೆನ್ನೈಯಲ್ಲಿ ಒಂದು ಆರ್ಗನೈಸೇಷನ್ ಇದೆ. ಸೊ ಒಬ್ಬ ಬ್ಲೈಂಡ್ ಪರ್ಸನ್ ಹಿ ಕಮ್ಸ್ ವಿತ್ ಎ ಪ್ರಿಂಟೆಡ್ ಬುಕ್, 1-2 ದಿನ ಆದ ನಂತರ ಬ್ರೇಲ್ ಪುಸ್ತಕನ ವಾಪಸ್ ಪಡ್ಕೊಳ್ತಾರೆ. ಸೊ ಬಿಹೈಂಡ್ ದ ಸೀನ್ಸ್ ನಮ್ಮ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೊ ಬುಕ್ನ ಸ್ಕ್ಯಾನ್ ಮಾಡಿ ಅದನ್ನು OCR ಮಾಡಿ, ಕನ್ನಡ ಮತ್ತು ತಮಿಳ್ ಭಾಷೆಗಳಿಗೆ ನಾವು OCR ಮಾಡಿದ್ವಿ. ಸೊ ಅದು ತಂತ್ರ, ಆ ಟೆಕ್ನಾಲಜಿ ಆದಮೇಲೆ ಬ್ರೇಲ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ತುಂಬ ಜನ ಡೈರೆಕ್ಟ್ ಟೆಕ್ಸ್ಟಿಂದ ಟೆಕ್ಸ್ಟ್ ಟು ಸ್ಪೀಚ್, ಅಕ್ಷರದಿಂದ ಧ್ವನಿ ಅಂತ ಕರಿಬೋದು ಆ ತಂತ್ರಾಂಶವನ್ನು, ಅದನ್ನು ಉಪಯೋಗಿಸ್ಕೊಂಡು ಕೇಳಿಸ್ಕೊಳ್ತಾರೆ. ಸೊ ಇವೆರಡು ಮೂಲವಾಗಿ ನಾವು ಮಾಡಿದಂತಹ ತಂತ್ರಾಂಶಗಳು. ಇದು ರಿಸರ್ಚ್ ರಾಘವೇರ ಕಂಪ್ನಿಯಲ್ಲಾಗುತ್ತೆ, ಪ್ರೊಫೆಸರ್ AG ರಾಮಕೃಷ್ಣನ್ ಅವರ ಜೊತೆಯಲ್ಲಿ ಮಾಡುವಂಥದ್ದು. ಹಾಗೆಯೇ ಇದನ್ನು ಬರೀ ಲ್ಯಾಬ್ಗೆ ಸೀಮಿತವಾಗಿ ಬಿಡೋದಕ್ಕೆ ಇಷ್ಟ ಇಲ್ಲದೇ ಸರ್ವೀಸಸ್ ಒಂದು ಕಂಪನಿನೂ ಮಾಡಿದ್ವಿ, ಭಾಷಿಣಿ ಡಿಜಿಟೈಸೇಷನ್ ಸರ್ವೀಸಸ್ ಅಂತ. ನಮ್ಮ ಶ್ರೀಮತಿಯವರು ಭಾರ್ಗವಿಯವರು ಇದಕ್ಕೆ ಕೋಫೌಂಡರು. ಇದರ ಸಹಾಯದಿಂದ ನಾವು ಕನ್ನಡ ಸಾಹಿತ್ಯದ ಹಲವಾರು ಪುಸ್ತಕಗಳನ್ನ ಡಿಜಿಟಲೈಸ್ ಮಾಡಿದ್ವಿ. ಕುವೆಂಪು ಅವರ ಸಮಗ್ರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಡಾಕ್ಟರ್ ಶಿವರುದ್ರಪ್ಪನವ್ರದ್ದು, ಡಾಕ್ಟರ್ ಶಿವರಾಮ್ ಕಾರಂತ್ರದ್ದು, ರಾಷ್ಟ್ರೋತ್ಥಾನ ಸಾಹಿತ್ಯದ 100 ಪುಸ್ತಕಗಳು, ರಾಮಕೃಷ್ಣ ಆಶ್ರಮದ್ದು, ನವಕರ್ನಾಟಕ ಪಬ್ಲಿಕೇಶನ್ಸ್ದು, ಇವತ್ತು ಎಷ್ಟೊಂದು ಪುಸ್ತಕಗಳು ಡಿಜಿಟಲ್ ರೂಪದಲ್ಲಿದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಯಾವುದೇ ಬೇರೆ ರಾಜ್ಯ ಆಗ್ಬೋದು, ಬೇರೆ ದೇಶ ಆಗ್ಬೋದು, ಅಥವಾ ಯಾವುದೋ ಒಂದು ರಿಮೋಟ್ ವಿಲೇಜಿಂದನೂ ಅವ್ರು ಯಾರಾದರೂ ಒಂದು ಪುಸ್ತಕ ಓದಬೇಕು ಅಂದರೆ ಇಮಿಡಿಯೇಟಾಗಿ ಮೊಬೈಲಲ್ಲಿ ಅದನ್ನು ಪರ್ಚೇಸ್ ಮಾಡಿ ಓದ್ಬೋದು. ಆಮೇಲೆ ಈಗ ನಾನು ಲಾಂಗ್ ಡಿಸ್ಟೆನ್ಸ್ ಜರ್ನಿಯಲ್ಲಿರ್ತೀನಿ, FM ರೇಡಿಯೋ ಕೇಳೋ ಬದಲು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳನ್ನು ನಾನು ಆಡಿಯೋ ರೂಪದಲ್ಲಿ ಕೇಳ್ಬೋದು. ಅದು ಒಂದು ಸಾಧ್ಯತೆ ಓಪನ್ ಅಪ್ ಆಗಿದೆ. ಆಮೇಲೆ ಸರ್ಚ್ ಈಸಿ ಆಗುತ್ತೆ. ನಾನೀಗ ಕನ್ನಡದಲ್ಲಿ ಲಿಟ್ರೇಚರ್ ಮೇಲೆ ಏನಾದ್ರು ರಿಸರ್ಚ್ ಮಾಡ್ತಿದ್ದಾಗ ಲೈಬ್ರರಿಗೆ ಹೋಗಿ ಪ್ರತಿ ಪುಸ್ತಕನ ಹುಡುಕಿ ಮಾಡೋದು ಕಷ್ಟ ಆಗುತ್ತೆ, ಬಟ್ ಇಲ್ಲಿ ಸರ್ಚ್ ಈಸಿ ಆಗುತ್ತೆ. ಸೊ ಈ ರೀತಿಯ ಹಲವಾರು ಸಾಧ್ಯತೆಗಳು ಓಪನ್ ಅಪ್ ಆಗಿವೆ. ಓಕೆ, ನಿಜಕ್ಕೂ ಇದೊಂದು ಅದ್ಭುತವಾದ ಪರಿಕಲ್ಪನೆ ಅಂತಲೇ ಹೇಳ್ಬೋದು. ಓಕೆ ಸರ್, ಅನಂತ್ ಸರ್, ನಿಮಗೂ ಕೂಡ ಹಾರ್ಡ್ವೇರ್ ಟೆಕ್ನಾಲಜಿ ಅಥವಾ ಈ ಇಂಡಸ್ಟ್ರಿಯಲ್ಲಿ ಸುದೀರ್ಘವಾದ 30 ವರ್ಷಗಳ ಅನುಭವ ಇದೆ. ಸೊ ನಿಮ್ಮ ಕ್ಯಾಲಿಗೋ ಟೆಕ್ನಾಲಜೀಸ್, ಹೌ ಡಿಡ್ ಇಟ್ ಸ್ಟಾರ್ಟ್? ನಾನು ಮೂಲತಃ ಬೆಂಗಳೂರು, ನಾನು ಇಂಜಿನಿಯರಿಂಗ್ ಎಲ್ಲ UEC ಬೆಂಗಳೂರಿನಿಂದ ಮಾಡಿದ್ದು. ಕೆಲಸಕ್ಕೆ ಸೇರಿಕೊಂಡಿದ್ದು ಬೆಂಗಳೂರಿನಲ್ಲಿ PSI ಡೇಟಾ ಸಿಸ್ಟಮ್ಸ್ ಅಂತ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಕಂಪನಿ ಸ್ಟಾರ್ಟೆಡ್ ಇನ್ 70s.
ಆ ಕಂಪ್ನಿಯಲ್ಲಿ ಕೆಲಸ ಶುರು ಮಾಡಿದೆ. ವೆರಿ ಫಸ್ಟ್ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದರಲ್ಲಿ PDP-11 ಅಂತ ಒಂದು CPU ಡಿಸೈನ್ ಇತ್ತು ಅವಾಗ. ಈ ಕಂಪ್ನಿಯಿಂದ ನಾವು PDP-11 CPU ಡಿಸೈನ್ ಮಾಡಿ ಆಗ ಇಂಪೋರ್ಟ್ ಮಾಡಲಿಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ಹೊರಗಡೆಯಿಂದ ತರೋದ್ರ ಬದಲು ನಮ್ಮ ದೇಶದಲ್ಲೇ ಅದನ್ನು ಡಿಸೈನ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ನಮ್ಮ ಇಂಡಿಯನ್ ಕಸ್ಟಮರ್ಸ್ಗೆ ಕೊಡೋದು ಅಂದ್ಬಿಟ್ಟು ಆ ಪ್ರಾಜೆಕ್ಟ್ ಶುರು ಮಾಡಿದ್ದು. ಅದು ಅಲ್ಲಿಂದ ನನಗೆ CPU ಜರ್ನಿ ಶುರುವಾಯಿತು. ಸೊ ಈ ಥರ CPU-ನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು 2002ನೇ ಇಸ್ವಿನಲ್ಲಿ ಇಂಡಿಯಾಗೆ ವಾಪಸ್ ಬಂದೆ. ಇಲ್ಲಿ ಬೆಂಗಳೂರಿನಲ್ಲಿ ಆವಾಗ ಯಾವುದೋ CPU ಡಿಸೈನ್ ಅಂತ ಇರಲಿಲ್ಲ. ಲಕ್ಕಿಲಿ ಇಂಟೆಲ್ನವರು ಅವಾಗ ಸರ್ವರ್ CPU ಡೆವಲಪ್ಮೆಂಟ್ ಟೀಮ್ ಅಂತ ಶುರು ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ. ಸೊ ಆ ಟೀಮ್ನ ನಾನು ಸೇರಿಕೊಂಡೆ. ಅಲ್ಲಿ ಒಳ್ಳೆಯ ಅವಕಾಶ ಸಿಕ್ತು ಆ್ಯಕ್ಚುಲಿ. ಆವಾಗಿನ ಕಾಲದಲ್ಲಿ ಸರ್ವರ್ 4 ಕೋರ್ ಸರ್ವರ್ಸ್ ಮಾಡ್ತಾಯಿದ್ರು. ಆ ಡಿಸೈನಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಅದಾದಮೇಲೆ ಇನ್ನೂ 2 ಸರ್ವರ್ CPU ಡೆವಲಪ್ಮೆಂಟ್ ಟೀಮ್ನಲ್ಲೇ ಕೆಲಸ ಮಾಡೋದಕ್ಕೆ ಅವಕಾಶ ಆಯಿತು. ಸೊ 2010 ಸುಮಾರಿಗೆ ನನಗೆ ಐ ವಾಸ್ ಗೆಟಿಂಗ್ ಎ ಲಿಟಲ್ ರೆಸ್ಟ್ಲೆಸ್. ಆಲ್ಮೋಸ್ಟ್ ಒಂದು 30 ವರ್ಷದಿಂದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಒಂದು ಇಂಡಸ್ಟ್ರಿ ಇದೆ ಆ್ಯಕ್ಚುಲಿ. CPU ಫೀಲ್ಡಲ್ಲಿ ಅಷ್ಟೊತ್ತಿಗಾಗಲೇ 2 ಕೋರ್ 4 ಕೋರ್ 6 ಕೋರ್ ಆ ಥರದ್ದೆಲ್ಲ CPU-ಗಳಿತ್ತು. ಬಟ್ ಸಾಫ್ಟ್ವೇರ್ ಸೈಡ್ನಲ್ಲಿ ಅದನ್ನು ಉಪಯೋಗಿಸೋದನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಸೊ ನಾನು ಈ CPU ಸೈಡ್ನಲ್ಲಿ ನಂದು ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ಈ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಒಂದು ಫೀಲ್ಡ್ನಲ್ಲಿ ಕಂಪ್ಯೂಟಿಂಗ್ ಜೊತೆ ಸ್ಟೋರೇಜ್ನೂ ಒಂದಷ್ಟು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇದೆ. ಸೊ ಬರೀ ಕಂಪ್ಯೂಟ್ ಮಾಡಿದ್ರೇ ಫಾಸ್ಟ್ ಆಗುತ್ತೆ ಅಂತಲ್ಲ, ಆಕ್ಸೆಸ್ ಟು ದ ಡೇಟಾ ಶುಡ್ ಆಲ್ಸೋ ಬಿ ಮೇಡ್ ಫಾಸ್ಟರ್. ಅಥವಾ ನೆಟ್ವರ್ಕಲ್ಲಿರೋ ಸಿಸ್ಟಮ್ಸ್ಗಳಿಗೆಲ್ಲ ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ಪೀಡ್ ಜಾಸ್ತಿ ಬೇಕಾಗುತ್ತೆ. ಸೊ ಈ 3 ಪ್ಯಾರಾಮೀಟರ್ಸ್ ಇರೋ ಏರಿಯಾ ಈಸ್ ವಾಟ್ ವಿ ವಾಂಟೆಡ್ ಆ್ಯಕ್ಚುಲಿ ಟೇಕ್ ಅಪ್. ಆ್ಯಂಡ್ ಸೊ I actually came across Mr. Rajaram Subramanian. We were working together in actually PSN-ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಈ ಸೂಪರ್ ಕಂಪ್ಯೂಟಿಂಗ್ ಅನ್ನೋದು ಒಂದು 30-40 ವರ್ಷದಿಂದಾನೇ ಇದೆ ಆ್ಯಕ್ಚುಲಿ. ಬಟ್ ಅದರ ಯು ಕ್ಯಾನ್ ಸೇ ಯಂಗರ್ ಬ್ರದರ್ ಆಫ್ ಸೂಪರ್ ಕಂಪ್ಯೂಟಿಂಗ್ ಆ್ಯಕ್ಚುಲಿ ಈಸ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್. ಸೊ ಅದರಲ್ಲಿ ಶುರು ಮಾಡಿದ್ವಿ. ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಅಂತ ಒಂದು ಇವೆಂಟ್ ಯುರೋಪ್ನಲ್ಲಿ ನಡೆಯುತ್ತೆ. 2015 ಜೂನ್ನಲ್ಲಿ ಆ ಇವೆಂಟ್ ನಡೆದಾಗ ಅವರು ದೇ ಅನೌನ್ಸ್ಡ್ 10 ವರ್ಲ್ಡ್ ವೈಡ್ ಕೋಡ್ ಮಾಡರ್ನೈಸೇಷನ್ ಪಾರ್ಟ್ನರ್ಸ್. ನಮಗೆ ಗೊತ್ತಿಲ್ಲದಿರೇ ನಮ್ಮ ಕಂಪ್ನಿ ಆ್ಯಕ್ಚುಲಿ ಜರ್ಮನಿನಲ್ಲಿ ಅನೌನ್ಸ್ ಆಗಿ ನಮ್ಗೆ ಆಮೇಲೆ ಇನ್ಫಾರ್ಮೇಷನ್ ಬಂತು, ಈ ಥರ ನಿಮ್ಮ ಕಂಪ್ನಿ ಸೆಲೆಕ್ಟ್ ಆಗಿದೆ ಟು ಬಿ ಕಾಲ್ಡ್ ಆಸ್ ದಿ ಕೋಡ್ ಮಾಡರ್ನೈಸೇಷನ್ ಪಾರ್ಟ್ನರ್ ಫಾರ್ ಇಂಟೆಲ್ ಅಂತ. ಸೊ ಇಟ್ ವಾಸ್ ಆ್ಯಕ್ಚುಲಿ ಎ ಬಿಗ್ ಅಚೀವ್ಮೆಂಟ್ ಫಾರ್ ಅಸ್. ವಿ ವೆಂಟ್ ಬಿಹೈಂಡ್ ಇಟ್. ಆ್ಯಂಡ್ ಆ ಥರದ್ದು ಬೇಕಾದಷ್ಟು ಕಸ್ಟಮರ್ಗಳಿಗೆ ನಾವು ಕೋಡ್ ಮಾಡರ್ನೈಸೇಷನ್ ಪ್ರಾಜೆಕ್ಟ್ಸ್ ತೊಗೊಂಡು ವಿ ಹ್ಯಾವ್ ಸಮ್ ವೆರಿ ಸ್ಟ್ರಾಂಗ್ ಕಸ್ಟಮರ್ಸ್ ಟುಡೇ ಆ್ಯಂಡ್ ವಿ ಸ್ಟಿಲ್ ಕಂಟಿನ್ಯೂ ಟು ಡೂ ದಟ್. ನಾವು ಪ್ರೋಗ್ರಾಮ್ ಬರೆಯಲ್ಲ, ಬಟ್ ಬರೆದಿರೋ ಪ್ರೋಗ್ರಾಮ್ನ how we can effectively use the hardware so that you can actually run the same application lot more faster. So 4 core system idre ಆ 4 ಕೋರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಆ ಕ್ಲಸ್ಟರ್ನಲ್ಲಿ 10 ಸಿಸ್ಟಮ್ ಇದ್ದರೆ ಎಲ್ಲ ಕೋರ್ಗೆ ಎಲ್ಲ ಸಿಸ್ಟಮ್ಗಳಿಗೆ ಹೌ ದ ವರ್ಕ್ ಕ್ಯಾನ್ ಬಿ ಡಿವೈಡೆಡ್. ಅದನ್ನು ಮಾಡಿ ವಿ ಗೆಟ್ ಎ ಆಲ್ಮೋಸ್ಟ್ ಲೀನಿಯರ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಸ್ ದ ನಂಬರ್ ಆಫ್ ಕೋರ್ಸ್ ಗೆಟಿಂಗ್ ಆ್ಯಡೆಡ್. ಪ್ರಾಡಕ್ಟ್ ಕ್ರಿಯೇಷನ್ ಸ್ಪೇಸಲ್ಲಿ ಟು ಮೂವ್ ಅಪ್ ದ ವ್ಯಾಲ್ಯೂ ಚೈನ್ ನಾನು 2016ನಲ್ಲಿ ಸೂಪರ್ ಕಂಪ್ಯೂಟಿಂಗ್ ಕಾನ್ಫರೆನ್ಸ್ ಅಂತ ಒಂದು ದಿಸ್ ದ ಬಿಗ್ಗೆಸ್ಟ್ ಕಾನ್ಫರೆನ್ಸ್ ಇನ್ ದ ವರ್ಲ್ಡ್ ದಟ್ ಹ್ಯಾಪನ್ಸ್. ಅಲ್ಲಿ ಹೋಗಿದ್ದೆ. ದೆನ್ ಐ ಮೆಟ್ ಡಾಕ್ಟರ್ ಜಾನ್ ಗುಸ್ತಫ್ಸನ್ ಅಂತ ಒಬ್ಬರು ಅಲ್ಲಿ ಅಮೆರಿಕನ್ ಮ್ಯಾಥಮೆಟಿಷಿಯನ್. ಹಿ ಹ್ಯಾಡ್ ಫೌಂಡ್ ದಟ್ ದರ್ ಇಸ್ lot of shortcomings in the floating point notation, and he had come up with his own number system called POSIT number system anta. So alli meet ಮಾಡಿದಾಗ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರು ಮಾತಾಡಾದ್ಮೇಲೆ we came to an understanding that we will build what is called as a co-processor that will implement the POSIT number system based computations, real number computations. ಡಿಸೈನ್ ಮಾಡಿ 2018ನೇ ಇಸ್ವಿ ಮಾರ್ಚ್ನಲ್ಲಿ ಸೂಪರ್ ಕಂಪ್ಯೂಟಿಂಗ್ ಏಷ್ಯಾ ಅಂತ ಒಂದು ಇವೆಂಟ್ ನಡೆಯುತ್ತೆ ಸಿಂಗಾಪುರಲ್ಲಿ. ಅಲ್ಲಿ ನಾವು ನಮ್ಮ ಕೋಪ್ರಾಸೆಸರ್ನ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಸೊ ಅದು ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಡೆಮಾನ್ಸ್ಟ್ರೇಷನ್. ಸೊ ಅಲ್ಲಿ ಸಿಂಗಾಪುರ್ ಗೌರ್ಮೆಂಟ್ ಕೆಳಗಡೆ A-STAR ಅಂತ ಒಂದು ಆರ್ಗನೈಸೇಷನ್ ಇದೆ. ಅಲ್ಲಿ ಅದ್ರ ಕೆಳಗಡೆ ಒಂದು 30 ಕಂಪ್ನಿಗಳಿದೆ. ಒನ್ ಆಫ್ ದ ಕಂಪ್ನೀಸ್ ಈಸ್ ಇನ್ಸ್ಟಿಟ್ಯೂಟ್ ಫಾರ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ. ಅವರು ನಮ್ಮದು ಕೋಪ್ರಾಸೆಸರ್ನ ದೇ ವಾಂಟೆಡ್ ಟು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಬಿಕಾಸ್ ಇಟ್ಸ್ ಎ ನ್ಯೂ ಟೆಕ್ನಾಲಜಿ ಆ್ಯಂಡ್ ಎ ಡಿಸ್ರಪ್ಟಿವ್ ಟೆಕ್ನಾಲಜಿ ಅಂತ ಹೇಳಿ. So they placed an order, and that gave us some big money to actually take our work forward. So ನಾವು ಯಾವ CPU ಯಾವ ಪ್ರೊಸೆಸರ್ ಜೊತೆ ನಾವು ಅದನ್ನು ಇಂಟಿಗ್ರೇಟ್ ಮಾಡಬೇಕು ಅಂತ ನೋಡ್ತಾ ಇರಬೇಕಾದ್ರೆ ಈ RISC-V ಅಂತ ಒಂದು ಪ್ರೊಸೆಸರ್ ಇನ್ಸ್ಟ್ರಕ್ಷನ್ ಸೆಟ್ ಆರ್ಕಿಟೆಕ್ಚರ್ ಬಂದು ಹೊಸದಾಗಿ ಒಂದು ಲಾಸ್ಟ್ ಒಂದು 10 ವರ್ಷದಿಂದ ವೆರಿ ಫೇಮಸ್ ಬಿಕಾಸ್ ಆಫ್ ದಿ ಇದು ಓಪನ್ ಸೋರ್ಸ್ನೆಸ್ ಆಫ್ ದಿ RISC-V. we took RISC-V as the processor and we integrated our co-processor with the RISC-V processor. ಸೊ ಅದನ್ನು
ಸ್ವಿಟ್ಜರ್ಲ್ಯಾಂಡಲ್ಲಿ 2019 ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಸೊ ಇದನ್ನು ವೆನ್ ಸಚ್ ಎ ಫಂಡಮೆಂಟಲ್ ಚೇಂಜ್ ಇಸ್ ಹ್ಯಾಪನಿಂಗ್ ಇನ್ ಟರ್ಮ್ಸ್ ಆಫ್ ನಂಬರ್ ಸಿಸ್ಟಮ್, actually it also requires some compiler work. So we actually did some modifications to the C++ compiler. I can proudly say that we were the very first company in the world actually to have put a processor demonstration which has RISC-V and POSIT based computation. ಫ್ಯಾಬ್ರಿಕೇಷನ್ಗೆಲ್ಲ ಕಳಿಸೋದಕ್ಕೆ ಅಷ್ಟೊಂದು ನಮ್ಮ ಹತ್ರ ದುಡ್ಡಿರಲಿಲ್ಲ. ಸೊ ನಾವು ಫ್ರಮ್ ಔಟ್ ಆಫ್ ಸರ್ವಿಸಸ್ ರೆವೆನ್ಯೂ ನಾವೇನು ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಆಗಿತ್ತೋ ಅದನ್ನು FPGA ಫಾರ್ಮ್ ಅಂತ ಒಂದು ಅದರಲ್ಲಿ ನಾವು ವಿ ಕ್ಯಾನ್ ಆ್ಯಕ್ಚುಲಿ ಬಿಲ್ಡ್ ಎ ವರ್ಚುವಲ್ ಚಿಪ್, ರಿಯಲ್ ಅಲ್ಲ ವರ್ಚುವಲ್ ಚಿಪ್ ಮಾಡ್ಬೋದು. ಸೊ ಅದು ಯೂಸಿಂಗ್ ದಟ್ ಟೆಕ್ನಾಲಜಿ ವಿ ಡೆಮಾನ್ಸ್ಟ್ರೇಟೆಡ್. ಈಗ ಯಾವುದೇ ಒಂದು ಮಿಷನ್ ಅಂತ ತಗೊಂಡ್ರೆ ಅದಕ್ಕೆ ವಿಷನ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಹಾಗೆಯೇ ಆ ಉದ್ದೇಶ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಸಫಲ್ ಅಕಾಂಪ್ಲಿಷ್ಮೆಂಟ್ ಬಗ್ಗೆ ಹೇಳಿ ಸರ್. Actually, in about 3 years, in fact, Ananta's company Caligo was the first one to sign the SAFL agreement about exactly 2 years in 2020. Correct. So, if you look at it, Dr. Shiva talked about language technologies, and he may need high performance computing. So, he can use Ananta's hardware. So, this is what this ecosystem does. Whatever government of Karnataka has put up in SAFL or many other, in fact, government of Karnataka has 11 center of excellence, as we call it, like SAFL in many fields actually. So all of us come together and help all the startups. These are all done by the ITBT department. So the accomplishments wise, in 2 years we have selected 25 companies by going through about 60 or 70 odd companies. There are roughly about 100 companies entire country in Fabulous. We have already covered 60-70 of them, and in that 100, 30-40 are from our state, that is the government, the state of Karnataka. So and then roughly about 6 to 10 companies every 2 quarters they keep coming. Actually you saw Shiva, Dr. Shiva Kumar and Ananta are very experienced entrepreneurs, but we want to tell the audience of TD Chandana that very youngsters are also coming into this domain. So we will see all kinds of entrepreneurs, so we support all of them. And if you look at it, out of that 25 companies, 9 companies have already started working projects like Caligo Technologies moving ahead in their development cycles. So and then we create funding for them also, funding opportunities for them. So I think we have for about 5 or 6 companies we have generated 18 crore worth of funding through our funding partners, and our ecosystem is almost, lot of companies help us, the industrial bodies like Intel, MathWorks. So these are all big supporters of this kind of initiative. They contribute a lot in kind actually. And there are a lot of commercial contributors also, which we use our funds to take, like Ananta was telling, the very expensive EDA tools we call it. So these are all support from government, lowers the capital for the startups like Ananta's Caligo, and same thing is happening for Shiva's company also by another center of excellence, or some other body will be arranged to help him also. We can do market access support for any kind of companies. So not necessarily in the electronic sector which we are all from, we can support market access not just in India locally. We also have a program called Global Innovation Alliance Partner, which is exclusively run by KITS, so that we take Indian startups outside the country. 2 of our companies went on to win some international competitions like Slingshot, which is a very famous startup program, a global startup program. One of our company was a winner there, competition called Hello Tomorrow. Even in the very difficult electronics and semiconductor world, Indian companies are really putting their mark. Thanks to Government of Karnataka and Government of India also. I think if you notice it, there is a recently announced semiconductor policies. There is a program called Design Linked Incentive recently announced by Government of India, which is a national version of SAFL, we can call it. So all those initiatives, the Silicon Valley of India, the Bangalore and Karnataka started most of those activities. ಸೊ ಶಿವಕುಮಾರ್ ಸರ್, ಈಗ ಬೇರೆ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದ್ರೆ ಗೂಗಲ್ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ನಿಮ್ಮ ಸ್ಟಾರ್ಟಪ್ ಯೂನಿಕ್ನೆಸ್ ಏನಿದೆ? ನೋ ಡೌಟ್ ಗೂಗಲ್ ಹ್ಯಾಸ್ ಒನ್ ಆಫ್ ದ ಬೆಸ್ಟ್ OCR ಇನ್ ದ ವರ್ಲ್ಡ್. ನಾವೇನು ಮಾಡಿದ್ವಿ ಅಂದರೆ, ನಾವು ನಮ್ಮ ಭಾಷೆಯ
ಶ್ರೀಮಂತಿಗೆ ಗೊತ್ತಿರೋದ್ರಿಂದ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿರೋದ್ರಿಂದ ಗೂಗಲ್ಗಿಂತ ಹೆಚ್ಚಿಗೆ ಅಕ್ಯುರೇಸಿ ಬಂದಿದೆ. ಗೂಗಲ್ದು 94.3% ಕ್ಯಾರೆಕ್ಟರ್ ರೆಕಗ್ನಿಷನ್ ಅಕ್ಯುರೇಸಿ ನಾವು ಸ್ಪೆಷಲಾಗಿ ಪ್ರಿಪೇರ್ ಮಾಡಿದಂತಹ ಕನ್ನಡ ಡೇಟಾ ಸೆಟ್ ಮೇಲೆ. ಸೊ ಅದರಲ್ಲಿ ತರಹದ್ದು ಇಮೇಜಸ್ನ ನಾವು ಸ್ಯಾಂಪಲ್ ಆಗಿ ತೊಗೊಂಡ್ವಿ. ಹಳೆ ಕಾಲದಲ್ಲಿ ಅಚ್ಚು ಪ್ರಿಂಟಿಂಗ್ ಆಗ್ತಿತ್ತು, ಹೌದು, ಆಮೇಲೆ ಹಳೆಗನ್ನಡ. ಸೊ ಆ ಡೇಟಾ ಸೆಟ್ಟಲ್ಲಿ ಗೂಗಲ್ದ ಅಕ್ಯುರೇಸಿ ಇಷ್ಟು ಬಂತ ಅದಾದಮೇಲೆ ನಮ್ಮ ಅಕ್ಯುರೇಸಿ 95.4% ಬಂದಿದೆ. ಸೊ ಅದಕ್ಕಿಂತ ಹೆಚ್ಚಿಗೆ ಬಂದಿದೆ. ಇದನ್ನ ನಾವು ACM ಜರ್ನಲ್ ಪೇಪರಲ್ಲೂ ಪಬ್ಲಿಷ್ ಮಾಡಿದ್ದೀವಿ. ಅದಕ್ಕೆ ಮುಖ್ಯವಾಗಿ 2 ಅಲ್ಗಾರಿದಮ್ಸ್ನ ಹೊಸದಾಗಿ ಕಂಡಿಡಿದ್ವಿ. ರೆಡ್ ಬ್ಲ್ಯಾಕ್ ಟ್ರೀ ಬೇಸ್ಡ್ ಟೆಕ್ಸ್ಟ್ ಲೈನ್ ಸೆಗ್ಮೆಂಟೇಷನ್ ಅಂತ, ಹಾಗೂ ಅಟೆನ್ಷನ್ ಫೀಡ್ಬ್ಯಾಕ್ ಬೇಸ್ಡ್ ಸೆಗ್ಮೆಂಟೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್. ಸೊ ಅದು ಪೇಟೆಂಟ್ಸು ಸಹ ಮಾಡ್ಕೊಂಡಿದ್ದೀವಿ. ಸೊ ಅದು OCR ಫೀಲ್ಡಲ್ಲಿ. TTS ಫೀಲ್ಡಿಗೆ ಬಂದಾಗ ನಾನು ಒಂದು ಹೆಮ್ಮೆಯಿಂದ ಹೇಳುವಂಥ ವಿಷಯ ಏನು ಅಂದರೆ, ನಮ್ಮ ಟೆಕ್ಸ್ಟ್ ಟು ಸ್ಪೀಚ್ ಕ್ವಾಲಿಟಿ ಗೂಗಲ್ ಮತ್ತು ನ್ಯೂಯಾನ್ಸ್ಗಿಂತ ಹೆಚ್ಚಿಗೆ ಬಂದಿದೆ. ಸೊ ಈಗ ಉದಾಹರಣೆಗೆ ನಾನು ಗೂಗಲ್ TTS ಇಂದ ಸಿಂಥಸೈಸ್ ಆಗಿರುವಂತಹ ಒಂದು ಸೆಂಟೆನ್ಸ್ ಪ್ಲೇ ಮಾಡ್ತೀನಿ. ಕೃಷ್ಣ ಗೊಲ್ಲನೋ ಯಾರಾದರೇನು ದೇವರ ಪಟ್ಟ ಕಟ್ಟಿ ಕಟ್ಟಿ ಅದಕ್ಕೊಂದು ಸುಂದರವಾದ ಕಣ್ಣಿಗೆ ಕಾಣದ ಪಟ್ಟಿ ಕಟ್ಟಿ ಅದನ್ನೇ ಸತ್ಯದ ಬೇರುಗಳ ಪಾತಳಿಯನ್ನಾಗಿ ಸೃಷ್ಟಿಸಿ ಬಿಟ್ಟಿದ್ದಾರೆ. ಅದೇ ಟೆಕ್ಸ್ಟ್ ನಾವು ನ್ಯೂಯಾನ್ಸ್ ಇಂದ ಸಿಂಥಸೈಸ್ ಮಾಡಿದ್ರೆ, ನ್ಯೂಯಾನ್ಸ್ TTS ಇಂದ ಮಾಡಿದ್ರೆ ಹೇಗೆ ಬರುತ್ತೆ? ಕೃಷ್ಣ ಗೊಲ್ಲನೋ ಯಾರಾದರೇನು ದೇವರ ಪಟ್ಟ ಕಟ್ಟಿ ಕಟ್ಟಿ ಅದಕ್ಕೊಂದು ಸುಂದರವಾದ ಕಣ್ಣಿಗೆ ಕಾಣದ ಪಟ್ಟಿ ಕಟ್ಟಿ ಅದನ್ನೇ ಸತ್ಯದ ಬೇರುಗಳ ಪಾತಳಿಯನ್ನಾಗಿ ಸೃಷ್ಟಿಸಿ ಬಿಟ್ಟಿದ್ದಾರೆ. ಅದು ರೋಬೋಟಿಕ್ ಆಗಿದೆ ಒಂದ್ ಸ್ವಲ್ಪ. ಹೌದು. ಈಗ ಅದನ್ನ ನಮ್ಮ TTS ಇಂದ ಪ್ಲೇ ಮಾಡ್ತೇನೆ. ಕೃಷ್ಣ ಗೊಲ್ಲನೋ ಯಾರಾದರೇನು ದೇವರ ಪಟ್ಟ ಕಟ್ಟಿ ಕಟ್ಟಿ ಅದಕ್ಕೊಂದು ಸುಂದರವಾದ ಕಣ್ಣಿಗೆ ಕಾಣದ ಪಟ್ಟಿ ಕಟ್ಟಿ ಅದನ್ನೇ ಸತ್ಯದ ಬೇರುಗಳ ಪಾತಳಿಯನ್ನಾಗಿ ಸೃಷ್ಟಿಸಿ ಬಿಟ್ಟಿದ್ದಾರೆ. ಗಮನಿಸಿದ್ರ? ತುಂಬಾ ನ್ಯಾಚುರಲ್ ಆಗಿದೆ. It's indistinguishable from human speech and we are very happy that we have got this. It's a human emotion. Yes. Yeah, exactly, sir. Beating the accuracy of a big company like Google and Nuance is no joke. Yes. So Certainly. if a small startup can do, there are so much of expertise in India. So I invite people who are passionate for our languages to come work on language technologies so that we can beat the world's best accuracy and have in-house technologies which we can proudly use. Fabulous social venture also. Yes. I mean, their social impact is, mind blowing. Thank you, sir. ಸೊ ಈಗ ಯಾವುದೇ ಒಂದು ಟ್ರೆಡಿಷನಲ್ ಅಥವಾ ಕನ್ವೆನ್ಷನಲ್ ಮೆಥಡ್ನ ಬ್ರೇಕ್ ಮಾಡಿ ಹೊಸತನವನ್ನು ಅಥವಾ ಇನ್ನೊಂದು ಯಾವುದೋ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡುವಲ್ಲಿ ಅದು ಎಷ್ಟು ಆ ಪ್ರಾಸೆಸ್ಸಲ್ಲಿ ಸವಾಲುಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿರುತ್ತೆ. ನೀವು ಯಾವ ರೀತಿಯಾದಂತಹ ಸವಾಲುಗಳನ್ನು ಫೇಸ್ ಮಾಡಿದ್ರಿ? ಇದು ಪಾಸಿಟಿವ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ ನಾನು, ಅದು ಆ್ಯಕ್ಚುಲಿ ಬಿಕಾಸ್ ಆಫ್ ದಿ it solves many of the problems that have existed for the last 30-35 years. The computational accuracy is a lot better in case of posits. Now ಮಾಡ್ತಾ ಇರೋ ಕೆಲಸ it actually is going to help computing in a very big way, because some of the things what you are actually taking, the double the number of bits, essentially you can do it at half the number of bits, and that is one thing, and because of which entropy per bit actually is very, very high in case of posits. So we have also taken a general purpose computing approach. Because of that, you can take pretty much any the program that is there in the world, written in C, C++, adana tagondu it can be compiled and run on our hardware, so it can be completely retargeted. Looking for funding, and I'm glad to say, presenting it to almost about 50-60 investors, we were able to actually get funding from Karnataka IT Venture Fund ಅಂತ KIT1 ಅಂತ ಒಂದಿದೆ, actually which comes under KITS. ಡಿಸೈನ್ ಮಾಡೋದಕ್ಕೆ ಎಲ್ಲ ಹಾರ್ಡ್ವೇರ್ ಎಲ್ಲ ಬೇಕಾಗುತ್ತಲ್ಲ, ಸೊ ಅದನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ sufficient funding came from there. But what is more expensive actually in a chip design process is something called EDA tools, electronic design automation tools ಅಂತ ಇದೆ. That is something which typically runs into millions of dollars. That is where Shuffle kind of organizations actually really, Shuffle is a very unique thing in the country. First to, I think, happen in Karnataka, and I'm very proud of that. So with that and Karnataka IT Venture Fund money, we are, I think, fairly well set for actually the design and execution of the multi-core system on chip. So that is where we are today. Okay. There is a lot of capital in India, but governments, state governments, central governments, all of them come up with very good policies now, so that it helps that capital becoming risk capital. That is exactly what Ananda told. Capital has to become, it should be ready to take some risk actually. Then it will be available to Dr. Shivakumar
Ananta Canal and all those. So that's what government is now encouraging with all their policies. So now private investors also will come. So join together with all the technology, the knowledge skills. In our sector, we are going to call this as it is our decade. Okay, it's called ESDM decade. We call it as electronic system design manufacturing. We are going to touch close to probably about $1 trillion kind of economy we are going to target, and ESDM is going to play a major role. And Karnataka will, I told earlier that 40 to 60% we contribute to ESDM GDP to the country. So that will continue to grow. ಟೆಕ್ನಿಕಲ್ ಚಾಲೆಂಜಸ್ ಇದ್ದೇ ಇರುತ್ತೆ, ಪರ್ಸನಲ್ ಚಾಲೆಂಜಸ್ ಇಂಪಾರ್ಟೆಂಟ್ ಅನಿಸುತ್ತೆ ಅಡ್ರೆಸ್ ಮಾಡಬೇಕಾಗಿರೋದು. ಯಾಕೆಂದರೆ ಅಲ್ಲೇ ತುಂಬ ಜನ ಹಿಂಜರಿತಿದ್ದಾರೆ. ಸೊ ಈ ಸೊಸೈಟಲ್ ಪ್ರೆಷರ್ಸ್ ಏನಿದೆ ನೋಡಿ, ಇಟ್ಸ್ ಲಾಟ್ ಆಫ್ ಅನ್ಸರ್ಟನಿಟೀಸ್. ಅದ್ರ ಜೊತೆಗೆ ಕಂಪ್ಯಾರಿಸನ್ಸು, ನಮ್ಮ ಗುರಿ ಡೈವರ್ಟ್ ಆಗ್ತಿರುತ್ತೆ, ಇವ್ರಿಗೆಲ್ಲ ಆನ್ಸರ್ ಮಾಡಬೇಕಾಗತ್ತೆ. ಸೊ ಆ ರಿಸ್ಕ್ ಮನೋಭಾವ ತಗೋಬೇಕು, ನಂಬಿಕೆ ಇಟ್ಕೋಬೇಕು. ಆಮೇಲೆ ಸಪೋರ್ಟ್ ವಿಚಾರ ನೀವು ಹೇಳಿದ್ರಿ, ಯಥೇಚ್ಛವಾಗಿ ಸಪೋರ್ಟ್ ಸಿಕ್ತು ನಮಗೆ. ಎಲಿವೇಟ್ ಗ್ರ್ಯಾಂಟ್ಸ್ ಬಂತು, ಆಮೇಲೆ ಈಗ Z.comದು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದೀವಿ. ಸೊ ಹೀಗಾಗಿ ಸಪೋರ್ಟ್ ಇದೆ, ಸಾಕಷ್ಟು ಸಪೋರ್ಟ್ ಇದೆ, ಧೈರ್ಯ ಬೇಕು ಅನ್ಸುತ್ತೆ ಬಹುಶಃ. ಸರ್, ಈಗ ಕೊನೆಯದಾಗಿ ನೀವು ಸ್ಟಾರ್ಟಪ್ಗಳಿಗೆ ಏನು ಅಡ್ವೈಸ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? I think to start with, I think like Dr. Shiva was telling, I think every young engineer, whichever part of the place they are from, so they should really take some startup experience, at least during their, we call it the formative years of their life. But at the same time, a startup is very tough, and it is not for weak-hearted people. There will be, not everybody needs to do startups, because there will be a lot of other people should make money so that they can buy the products from the startups are making, right? So I think India doesn't need to create immediate successful startups. I think what we call it, at least I personally think that we can take time and build good companies, which is what actually Dr. Shivakumar and Ananta are actually doing. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದ. Thank you very much. ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು. ಕಾರ್ಯಕ್ರಮದ ಪ್ರಾಯೋಜಕರು ಕೆಡಂ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. You